ಮೈ ಸನ್ ಇಸ್ ಎ ಚಾಂಪ್. ಬೇರೆ ಮಕ್ಳು ಈ ತರ ಕೂತ್ಕೊಂಡು ಆಕ್ಟಿವಿಟೀಸ್ ಮಾಡೋದನ್ನ ನೋಡಿದಾಗ ನಮ್ಮ ಮಕ್ಳು ಇದೇ ತರ ಆಕ್ಟಿವಿಟೀಸ್ ಮಾಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಅನ್ಸದೇನು? ಡೆಫಿನೆಟ್ಲಿ ಅನ್ಸುತ್ತೆ. ಮತ್ತ್ಯಾಕ್ ತಡ? ಬನ್ನಿ ನಿಮ್ ಮಕ್ಳನ್ನ ಚಾಂಪ್ ಆಗಿ ಕನ್ವರ್ಟ್ ಮಾಡಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತು ನಾನು ಮಾತನಾಡ್ತಿರೋದು ಬಂದು ಒಂದು ಆಕ್ಟಿವಿಟಿ ಬಗ್ಗೆ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡುವಾಗ ನಾನಾ ತರದ ಎಂಟರ್ಟೈನ್ಮೆಂಟ್ಸ್ ಸಿಗುತ್ತೆ. ಅದ್ರಲ್ಲಿ ಮಕ್ಕಳು ಏನಾದ್ರು ಈ ತರ ಆಕ್ಟಿವಿಟೀಸ್ ಮಾಡ್ತಾ ಇದಾರೆ ಅಂದಾಗ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ನೋಡೋದಕ್ಕೆ ಏನೋ ಒಂಥರ ಸಮಾಧಾನ, ಏನೋ ಒಂಥರ ಖುಷಿ ಸಿಗುತ್ತೆ. ನಮ್ಮ ಮಕ್ಕಳು ಇದೇ ತರ ಆಕ್ಟಿವ್ ಆಗಿರ್ಬೇಕು, ತುಂಬಾ ಆಕ್ಟಿವಿಟೀಸ್ ನ ಮಾಡಿಸ್ಬೇಕು, ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡಬೇಕು ಅನ್ನೋಂಥ ಪೇರೆಂಟ್ಸ್ ಗೆ ಈ ವಿಡಿಯೋ. ಈಗಂತೂ ಫ್ಲಾಶ್ ಕಾರ್ಡ್ಸ್ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ತುಂಬಾ ಜನ ಪೇರೆಂಟ್ಸ್ ಈ ತರ ಫ್ಲಾಶ್ ಕಾರ್ಡ್ಸ್ ನ ತರಿಸಿರ್ತಾರೆ. ಎಷ್ಟು ಮಟ್ಟಕ್ಕೆ ಅಂದ್ರೆ 0 to 3 months ಮಗು ಇದ್ದಾಗ್ಲಿಂದಾನೇ ಫ್ಲಾಶ್ ಕಾರ್ಡ್ಸ್ ನ ತರಿಸಿರ್ತೀವಿ. ಬಟ್ ಕೆಲವರು 1 year ಅಥವಾ 2 years ಆದಾಗ ತರಿಸಿರ್ತಾರೆ. ಅಂಡ್ ಸ್ವಲ್ಪ ದಿನ ಆದ್ಮೇಲೆ ಮಕ್ಕಳಿಗೆ ಇದು ಬೋರ್ ಆಗತ್ತೆ. ಇದು ವೇಸ್ಟ್ ಆಗೋ ಬದಲು ಅದರಲ್ಲಿ ನೀವು ಮಕ್ಕಳಿಗೆ ಪಜಲ್ ಆಕ್ಟಿವಿಟೀಸ್ ನ ಮಾಡಿಸಬಹುದು. ಫಸ್ಟ್ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದಾಗ ಈ ತರ ಪಜಲ್ ಆಕ್ಟಿವಿಟೀಸ್ ನ ಮಾಡಿಸಿ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ತುಂಬಾನೇ ಚೆನ್ನಾಗಾಗತ್ತೆ. ಅವರ ಇಮ್ಯಾಜಿನೇಷನ್ ಪವರ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಅವರ ಕಾಗ್ನಿಟಿವ್ ಡೆವಲಪ್ಮೆಂಟ್ ತುಂಬಾನೇ ಚೆನ್ನಾಗಾಗತ್ತೆ. ಅಂಡ್ ಗ್ರಾಸ್ ಮೋಟರ್ ಸ್ಕಿಲ್ ಕೂಡ ಇಂಪ್ರೂವ್ ಆಗುತ್ತೆ. ಇದಷ್ಟೇ ಅಲ್ದಲೆ ಮಗುಗೆ ಐ ಹ್ಯಾಂಡ್ ಅಂಡ್ ಬ್ರೈನ್ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಾಗುತ್ತೆ. ಬಿಕಾಸ್ ಕಣ್ಣಲ್ಲಿ ಮಗು ನೋಡ್ತಾ ಇರುತ್ತೆ, ಬ್ರೈನ್ ಅಲ್ಲಿ ಏನ್ ಮಾಡ್ಬೋದು, ಹೇಗೆ ಅರೇಂಜ್ ಮಾಡ್ಬೋದು ಅನ್ನೋದನ್ನ ಥಿಂಕ್ ಮಾಡ್ತಾ ಇರುತ್ತೆ. ಅಂಡ್ ಅದೇ ಪ್ರಕಾರ ಅವರ ಹ್ಯಾಂಡ್ಸ್ ಕೂಡ ಅದಕ್ಕೆ ಕೋಆರ್ಡಿನೇಟ್ ಮಾಡ್ತಾ ಇರುತ್ತೆ. ಇಷ್ಟೆಲ್ಲ ಯೂಸಸ್ ಇರುವಂತಹ ಈ ತರ ಪಜಲ್ ಆಕ್ಟಿವಿಟೀಸ್ ನ ನಾವ್ ಯಾಕೆ ಮಕ್ಳಿಗೆ ಮಾಡಿಸ್ಬಾರ್ದು ಹೇಳಿ. ಹಾಗೆ ಇದಕ್ಕೆ ನಾವೇನ್ ಥೌಸಂಡ್ಸ್ ಟುಗೆದರ್ ಖರ್ಚು ಮಾಡಲ್ಲ. ಇರುವಂತಹ ವೇಸ್ಟ್ ಫ್ಲಾಶ್ ಕಾರ್ಡ್ಸ್ ಅಲ್ಲಿ ಮಾಡ್ತಾ ಇದೀವಿ. ಹಾಗೆ ಇನ್ ಕೇಸ್ ನಿಮ್ಮ ಹತ್ರ ಫ್ಲಾಶ್ ಕಾರ್ಡ್ಸ್ ಇಲ್ಲ ಅಂದ್ರೆ 200-300ಗೆಲ್ಲ ಫ್ಲಾಶ್ ಕಾರ್ಡ್ಸ್ ಸಿಗುತ್ತೆ. ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಈ ವಿಡಿಯೋ ನೋಡುವಾಗ ತುಂಬಾ ಜನ ಪೇರೆಂಟ್ಸ್ಗೆ ಅಯ್ಯೋ ಮೇಡಮ್ ನಿಮ್ಮ ಮಗು ಮಾಡತ್ತೆ ಅದಕ್ಕೆ ಮಾಡ್ತಾ ಇದ್ದೀರಾ, ನಮ್ಮ ಮಕ್ಕಳು ಇದನ್ನೆಲ್ಲ ಮಾಡಲ್ಲ ಅಂತ ತುಂಬಾನೇ ಅನ್ಸುತ್ತೆ. ಬಟ್ ಡೆಫಿನೆಟ್ಲಿ ಆ ತರ ಥಿಂಕ್ ಮಾಡಬೇಡಿ. ನಾನು ಕೂಡ ಹಾಗೆ ಯೋಚನೆ ಮಾಡಿದ್ದೆ. ಬಟ್ ಮಕ್ಕಳ ಬ್ರೈನ್ ಸ್ಪಾಂಜ್ ತರ ಆದ್ರೆ ನೀವು ಏನೇ ಕೊಟ್ಟರು ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ. ನಾವ್ ಅಷ್ಟೇ ಅನ್ಕೋತಾ ಇರ್ತೀವಿ ನಮ್ಮ ಮಗು ಇನ್ನೂ ತುಂಬಾ ಚಿಕ್ಕದು, ಅದು ಗೊತ್ತಾಗಲ್ಲ ಅಂತ. ಬಟ್ ಮಗುಗೆ ಎಲ್ಲವೂ ಅರ್ಥ ಆಗುತ್ತೆ. ಸೊ ಟ್ರೈ ಮಾಡಿ. ನಾನು ಇದನ್ನ 2.5 years ಇರುವಂತಹ ನನ್ನ ಮಗನ್ಗೆ ಯೂಸ್ ಮಾಡ್ತಾ ಇದ್ದೀನಿ. ನೀವು 1 year ಇದ್ದಾಗ ಅಥವಾ 2 years ಅಥವಾ 3-4 years ಯಾವಾಗ ಬೇಕಿದ್ರೂ ಸ್ಟಾರ್ಟ್ ಮಾಡ್ಬೋದು. ಏನೂ ಮಾಡ್ದಲೇ ಇರೋದಕ್ಕಿಂತ ಏನಾದ್ರೂ ಒಂದು ಮಾಡುವಂಥದ್ದು ಉತ್ತಮ ಅಲ್ವಾ? ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಅಷ್ಟಿಲ್ದಲೇ ಹೇಳ್ತಾರೆ ಹೇಳಿ. ಸೊ ನಾನು ಕೂಡ ನನ್ನ ಮಗ ಮಾಡಲ್ಲ ಅನ್ಕೊಂಡಿದ್ದೆ. ಬಟ್ ಡ್ಯೂ ಬಿಲೀವ್ ಆರ್ ನಾಟ್, ಅವನ್ 2 daysಗೆ ಅದನ್ನ ಕಂಪ್ಲೀಟ್ ಮಾಡ್ದ. ಪ್ರತಿ ಮಗುವಲ್ಲೂ ಇದೇ ತರ ಪೊಟೆನ್ಷಿಯಲ್ ಇರುತ್ತೆ. ನಾವು ಪೇರೆಂಟ್ಸ್ ಆಗಿ ಅದನ್ನ ಸ್ವಲ್ಪ ಮೋಟಿವೇಟ್ ಮಾಡಿ ಎಫರ್ಟ್ಸ್ ಆಗಿ ಆಚೆ ತರಬೇಕು ಅಷ್ಟೇ. ಫಸ್ಟ್ ಟೈಮ್ ಮಗುಗೆ ಈ ತರ ಪಜಲ್ ಆಕ್ಟಿವಿಟಿನ ಸ್ಟಾರ್ಟ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ಒಂದು ಫ್ಲಾಶ್ ಕಾರ್ಡ್ನ 2 parts ಆಗಿ ಮಾಡಿ ಸಾಕು. ಇಟ್ ಇಸ್ ಮೋರ್ ದೆನ್ ಎನಫ್. ನೆಕ್ಸ್ಟ್ ನೀವು 3 parts ಆಗಿ ಮಾಡ್ಬೋದು. ಹಾಗೆ ಹೈಯರ್ ಲೆವೆಲ್ ಪಜಲ್ಸ್ ಕೂಡ ನಿಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಬಟ್ ಫಸ್ಟ್ ಬಿಗಿನಿಂಗ್ ಅಲ್ಲಿ ಯಾವಾಗ್ಲೂ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿ. ಸೋ ದಟ್ ಮಗುಗೆ ನಾನು ಇದನ್ನ ಮಾಡಬಲ್ಲೆ, ನನಗಿದು ಗೊತ್ತಿದೆ ಅನ್ನುವಂತಹ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಸೊ ಪಜಲ್ ಮಾಡಿಸಿರುವಂತಹ ನನ್ನ ಮಗನ ವಿಡಿಯೋ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಅವ್ನು ಒಂದ್ ಕಡೆ ಕೂತ್ಕೊಂಡು ಆ ಪಜಲ್ ಆಕ್ಟಿವಿಟಿನ ಮಾಡೇ ಇಲ್ಲ. ಬಟ್ 2 ದಿನದಲ್ಲಿ ಮಾಡ್ದೆ. ಆದ್ರೆ ಅವ್ನು ಯಾವತ್ತೂ ಒಂದ್ ಕಡೆ ಕೂತ್ಕೊಂಡು ಮಾಡಿಲ್ಲ. ಅಂತಹ ಮಗು ಕೈಯಲ್ಲೇ ನಾನು ಮಾಡಿಸಿದ್ದೀನಿ ಅಂದ್ರೆ ಡೆಫಿನೆಟ್ಲಿ ನೀವು ಸಹ ನಿಮ್ಮ ಮಕ್ಕಳ ಕೈಯಲ್ಲಿ ಖಂಡಿತವಾಗ್ಲೂ ಮಾಡಿಸ್ಬೋದು. ಇದರಿಂದ ಮತ್ತೊಂದು ಯೂಸ್ ಏನು ಅಂದ್ರೆ ಮಗುನ ಸ್ಕ್ರೀನ್ ಫ್ರೀ ಟೈಮ್ ಜಾಸ್ತಿ ಮಾಡ್ಬೋದು. ಯಾವಾಗ್ಲೂ ಮಗು ಫೋನ್ ಅಥವಾ ಟಿವಿ ನೋಡ್ಕೊಂಡೇ ಕೂತಿರುತ್ತೆ. ಈ ಕಡೆ ಫಿಸಿಕಲ್ ಆಕ್ಟಿವಿಟಿನೂ ಇರಲ್ಲ, ಈ ಕಡೆ ಮೆಂಟಲ್ ಆಕ್ಟಿವಿಟಿನೂ ಇರಲ್ಲ. ಬಟ್ ಇದರಲ್ಲಿ ಹಾಗಲ್ಲ, ಫಿಸಿಕಲ್ ಆಕ್ಟಿವಿಟಿನೂ ಇರುತ್ತೆ, ಹಾಗೆ ಮೆಂಟಲ್ ಆಕ್ಟಿವಿಟಿನೂ ಇರುತ್ತೆ. ದೊಡ್ಡವರೆಲ್ಲ ಹೇಳಿದ್ದಾರೆ ಅಲ್ವಾ, ಮಗು ಆಟ ಆಡ್ಕೊಂಡು ಬೆಳಿಬೇಕು, ಆಗ ಮಗು ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಅಂತ. ಅದೇ ತರ ಮೆಂಟಲಿ ಕೂಡ ಮಗು ಈ ತರ ಆಕ್ಟಿವ್ ಆಗಿದ್ದಾಗ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬಾನೇ ಚೆನ್ನಾಗಾಗತ್ತೆ. ಸೊ ನಾನು ಮೊದಲೇ ಹೇಳ್ದಾಗೆ ನೀವು ಚಿಕ್ಕ ಪಜಲ್ ಇಂದ ಸ್ಟಾರ್ಟ್ ಮಾಡಿ ಈ ತರ ಸ್ವಲ್ಪ ಕಾಂಪ್ಲೆಕ್ಸ್ ಪಜಲ್ಸ್ ನ ಮಗುಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಆಗ ಮಗು ಖುಷಿಯಿಂದ ಮಾಡುತ್ತೆ. ತುಂಬಾನೇ ಕಾಂಪ್ಲೆಕ್ಸ್ ಪಜಲ್ಸ್ ನಿಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ, ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ಅಥವಾ ಇದನ್ನ ಕೂಡ ನೀವು ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಈಸಿಯಾಗಿ ಕಟ್ ಮಾಡ್ಬೋದು. ಟ್ರೈ ಮಾಡೋದಿದ್ರೆ ಅದನ್ನು ಮಾಡ್ಬೋದು. ಅಥವಾ ಈ ತರ ಡಿಫ್ರೆಂಟ್ ಅನಿಮಲ್ಸ್, ಫ್ಲವರ್ಸ್, ಫಾರ್ಮ್ ಅನಿಮಲ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲಾ ತರದ ಪಜಲ್ಸ್ ನಿಮಗೆ ಸಿಗುತ್ತೆ. ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಒಂದೆರಡು ಪಜಲ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ದಟ್ ನೀವು ಚೆಕ್ ಮಾಡ್ಕೋಬಹುದು. ಅದ್ರ ಪ್ರೈಸಿಂಗ್ ಎಲ್ಲ ನೋಡಿ ಪ್ಲಾನ್ ಮಾಡ್ಬೋದು. ಇದಲ್ದಲ್ಲಿ ನಿಮಗೆ ವುಡನ್ ಪ್ಲಾಂಕ್ಸ್ ಅಲ್ಲಿ ಕೂಡ ಪಜಲ್ಸ್ ಸಿಗುತ್ತೆ, ಅದನ್ನ ಕೂಡ ನೀವು ಪರ್ಚೇಸ್ ಮಾಡಿ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಅಕಾಡೆಮಿಕಲಿ ಕೂಡ ಅದು ಮಕ್ಕಳನ್ನ ಡೆವಲಪ್ ಮಾಡುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಹಾಗೆ ಯೂಸ್ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಹಾಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ